ಈ ಸಿನಿಮಾ ಪಾಲ್ ಎಂಬ ಒಬ್ಬ ಮಧ್ಯವಯಸ್ಕ ವ್ಯಕ್ತಿಯೊಂದಿಗೆ ಶುರುವಾಗುತ್ತೆ. ಅವನಿಗೆ ಪ್ರತಿದಿನದ ಹಾಗೆ ಸಮುದ್ರದಲ್ಲಿ ಈಜೋ ಅಭ್ಯಾಸ. ಈಜ್ತಾ ಇದ್ದಾಗ ಆಕಾಶದಲ್ಲಿ ಏನೋ ಒಂದು ಭಯಾನಕ ಸುಳಿ ಕಾಣಿಸ್ಕೊಳುತ್ತೆ. ಅದು ಪಾಲ್ನ ಕಣ್ಣಿಗೆ ಬೀಳುತ್ತೆ. ಆದರೆ ಅವನ ಸುತ್ತ ನೀರಿನಲ್ಲಿ ಮೆಲ್ಲಗೆ ಗುಳ್ಳೆಗಳು ಒಂದು ವೃತ್ತಾಕಾರದಲ್ಲಿ ಏಳ್ತಾ ಇರೋದು ಮಾತ್ರ ಅವನಿಗೆ ಗೊತ್ತಾಗಲ್ಲ. ಸ್ವಲ್ಪ ಹೊತ್ತಿನಲ್ಲೇ ಆ ಗುಳ್ಳೆಗಳು ಮಾಯವಾಗ್ಬಿಡುತ್ತೆ. ಈಜ್ ಮುಗಿಸಿ ಅವನ ಸಮುದ್ರ ತೀರದ ಹತ್ರನೇ ಇರೋ ತನ್ನ ಮನೆಗೆ ವಾಪಸ್ ಆಗ್ತಾನೆ. ಮೇ 2ನೇ ತಾರೀಕು. ಪಾಲ್ಗೆ ಒಂದು ಹಡಗ್ ನಿರ್ಮಾಣ ಮಾಡೋ ಕಂಪ್ನಿ ಇದೆ. ಆ ದಿನ ಅವನ ಆಫೀಸಿಗೆ ಹೋಗ್ತಾನೆ. ಅಲ್ಲಿ ಕೆಲಸದಾರಗಳೆಲ್ಲ ಒಂದು ತುಂಬ ಮಹತ್ವದ ಆರ್ಡರ್ ಮುಗಿಸೋಕೆ ಸಿಕ್ಕಾಪಟ್ಟೆ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಆ ಆರ್ಡರ್ ಸಿಕ್ಕಿದ್ರೆ ಕಂಪ್ನಿ ಉಳಿಯುತ್ತೆ, ಇಲ್ದಿದ್ರೆ ಮುಳುಗುತ್ತೆ. ಎಲ್ಲರನ್ನೂ ಒಂದು ಸುತ್ತು ನೋಡ್ಕೊಂಡ್ಕೊಂಡು ಪಾಲ್ ಮನೆಗೆ ಹೊರಡ್ತಾನೆ. ಸಿಟಿಯ ಗಲಾಟೆ ಬಿಟ್ಟು ತೀರದ ಪ್ರಶಾಂತತೆಗೆ ವಾಪಸ್ ಆಗ್ತಾನೆ. ಮನೆಯಲ್ಲಿ ಅವನ ಹೆಂಡತಿ ಎಲೀಸ್ ಮತ್ತು ಮಗಳು ಮಿಯಾ ಕಾಯ್ತಾ ಇದ್ದಾರೆ. ನೋಡೋಕ್ಕೆ ಒಂದು ಸುಖಿ ಕುಟುಂಬದ ಹಾಗೆ ಇದ್ದಾರೆ. ಆಮೇಲೆ ಅಡುಗೆ ಮನೆಯಲ್ಲಿಂದ ನೀರು ಬರ್ತಾ ಇಲ್ಲ ಅಂತ ಪಾಲ್ಗೆ ಗೊತ್ತಾಗುತ್ತೆ. ಮಗಳನ್ನು ಕರ್ಕೊಂಡು ಬೇಸ್ಮೆಂಟ್ಗೆ ಹೋಗ್ತಾನೆ. ಅವ್ರ ಮನೆ ಬೆಕ್ಕು ಟೋಫು ಕೂಡ ಬರೋಕೆ ತಯಾರಾಗಿ ನಿಲ್ತದೆ. ಆದರೆ ಒಳಗೆ ಫಿಶ್ ಟ್ಯಾಂಕ್ ಇರೋದ್ರಿಂದ ಅದನ್ನು ಒಳಗೆ ಬಿಡಲ್ಲ. ಮಿಯಾ ಮೀನು ನೋಡ್ತಾ ನಿಲ್ತಾಳೆ. ಪಾಲ್ ನೀರು ಸೋರ್ತಾ ಇದ್ದ ಬಾಯ್ಲರ್ ರಿಪೇರಿ ಮಾಡ್ತಾನೆ. ಆಗ ಮಿಯಾಗ್ ಜೇಡ ಕಂಡು ಭಯ ಆಗುತ್ತೆ. ಅಪ್ಪನ ಹತ್ರ ಅದನ್ನು ಕೊಲ್ಲು ಅಂತ ಕೇಳ್ತಾಳೆ. ಪಾಲ್ ಒಪ್ಪಲ್ಲ. ಜೇಡ ಒಂದು ಉಪಯೋಗಿ ಹುಳ, ಸೊಳ್ಳೆ ನೊಣ ಎಲ್ಲ ತಿಂದುಬಿಡುತ್ತೆ ಅಂತ ತಿಳಿಸ್ತಾನೆ. ಆಮೇಲೆ ಒಂದು ತಮಾಷೆ ಶುರುವಾಗುತ್ತೆ. ಪಾಲ್ ರಾಕ್ಷಸಂತರ ಆ್ಯಕ್ಟ್ ಮಾಡ್ತಾ ಮಿಯಾಳನ್ನು ತಿಂದ್ಬಿಡ್ತೇನೆ ಅಂತ ನಾಟಕ ಮಾಡ್ತಾನೆ. ಮಿಯಾ ಜೋರಾಗಿ ನಗ್ತಾ ಆಟೋನ ಎಂಜಾಯ್ ಮಾಡ್ತಾಳೆ. ಮೇಲ್ ಬಂದಮೇಲೆ ಪಾಲ್ ಅಡುಗೆ ಮಾಡ್ತಾನೆ. ಊಟ ಮುಗಿದ್ಮೇಲೆ ಆ ಕುಟುಂಬ 3 ಜನ ಹಾಲ್ನಲ್ಲಿ ತುಂಬ ಖುಷಿಯಿಂದ ಲವಲವಿಕಿಂದ ಡ್ಯಾನ್ಸ್ ಮಾಡ್ತಾರೆ. ಮಿಯಾ ಮಲಗಿದ ಮೇಲೆ ಪಾಲ್ ಮತ್ತು ಎಲೀಸ್ ಇಬ್ಬರು ಇನ್ನೂ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಆಮೇಲೆ ಬೆಡ್ರೂಮ್ಗೆ ಹೋಗ್ತಾರೆ. ಮೇ 5ನೇ ತಾರೀಕು. ಪಾಲ್ ಬೆಳಿಗ್ಗೆ ಎದ್ದು ಶವರ್ ತಗೋತಾ ಇದ್ದಾಗ ಏನೋ ಒಂದು ವಿಚಿತ್ರ ಅನ್ನಿಸ್ತದೆ. ಶವರ್ ಹೆಡ್ ಮೊದಲಿಗಿಂತ ತುಸು ಎತ್ತರಕ್ಕಿರೋ ಹಾಗೆ ಕಾಣಿಸ್ತದೆ. ಅಷ್ಟೇ ಅಲ್ಲ, ಶರ್ಟ್ ಹಾಕೊಳ್ಳೋಕೆ ಹೋದಾಗ ಅದು ಜಾಸ್ತಿ ದೊಡ್ಡದಾಗಿ ಕಾಣಿಸ್ತದೆ. ಆದ್ದರಿಂದ ಬೇರೆ ಶರ್ಟ್ ತಗೊಳ್ತಾನೆ. ಆಫೀಸಲ್ಲಿ ಕೇಳಿದ್ರೆ ಆ ಮಹತ್ವದ ಆರ್ಡರ್ನ ಪೇಮೆಂಟ್ ಮತ್ತೆ ತಡವಾಗಿದೆ ಅಂತ ಗೊತ್ತಾಗುತ್ತೆ. ಪಾಲ್ಗೆ ಮೂಡೇ ಹಾಳಾಗುತ್ತೆ. ಆದರೆ ಸಂಜೆ ಮನೆಗೆ ಬಂದಾಗ ಮಿಯಾ ಅಪ್ಪನ ಮೂಡ್ ನೋಡದೆ ಕತೆ ಹೇಳು ಅಂತ ಹಠ ಮಾಡ್ತಾಳೆ. ಪಾಲ್ ಕಡೆಗೆ ಒಪ್ಕೋತಾನೆ. ಅವಳನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಆಟ ಆಡಿಸ್ತಾನೆ. ಮೇ 7ನೇ ತಾರೀಕು. ಈ ದಿನ ಪಾಲ್ಗೆ ನಿಜವಾಗ್ಲೂ ಭಯ ಶುರುವಾಗುತ್ತೆ. ಯಾಕಂದರೆ ಎಲ್ಲ ಬಟ್ಟೆಗಳು ತುಂಬ ದೊಡ್ಡದಾಗಿ ಕಾಣಿಸ್ತದೆ. ತೂಕ ಸಾಕಷ್ಟು ಇಳಿದಿದೆ ಅಂತ ಅನಿಸಿದೆ. ತಕ್ಷಣ ಡಾಕ್ಟರ್ ಹತ್ರ ಹೋಗ್ತಾನೆ. ಅಲ್ಲಿ ಮೆಷರ್ ಮಾಡಿದ್ರೆ ಎತ್ತರ 176 ಸೆಂಟಿಮೀಟರ್ ಅಂತ ಬರುತ್ತೆ. ಪಾಲ್ಗೆ ಶಾಕ್ ಆಗುತ್ತೆ. ನಾನು 18 ವರ್ಷದಿಂದ 170 ಸೆಂಟಿಮೀಟರ್ ಇದ್ದೀನಿ, ಇದು ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್, ಇದು ವಯಸ್ಸು ಮತ್ತು ಒತ್ತಡದ ಪರಿಣಾಮ, ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ಪಾಲ್ ಒಪ್ಕೊಳ್ಳಲ್ಲ. 4 ಸೆಂಟಿಮೀಟರ್ ಅಂದರೆ ಸಣ್ಣ ವಿಷಯ ಅಲ್ಲ ಅಂತ ವಾದ ಮಾಡ್ತಾನೆ. ಆಫೀಸಿಗೆ ವಾಪಸ್ ಆದಾಗ ಹೆಲ್ಮೆಟ್ ಕೂಡ ತಲೆಗೆ ದೊಡ್ಡದಾಗಿದೆ ಅಂತ ಗೊತ್ತಾಗುತ್ತೆ. ಇದೆಲ್ಲ ಆಲೋಚನೆ ತಲೆಯಲ್ಲಿ ಗಿರ್ಕಿ ಹೊಡಿತಾ ಇರೋದ್ರಿಂದ ರಾತ್ರಿ ನಿದ್ದೆ ಬರಲ್ಲ. ಸುಮ್ಮನೆ ಮಲ್ಗೋಕೆ ಮನಸ್ಸಿಲ್ಲ. ಆ ಸಮಯ ಉಪಯೋಗಕ್ಕೆ ಬರಲಿ ಅಂತ ವ್ಯಾಯಾಮ ಶುರು ಮಾಡ್ತಾನೆ. ಮೇ 20ನೇ ತಾರೀಕು. ಮತ್ತೆ ಶವರ್ನಲ್ಲಿ ನಿಂತಾಗ ಶವರ್ ಹೆಡ್ ಇನ್ನೂ ತುಂಬ ಎತ್ತರದಲ್ಲಿ ಕಾಣಿಸ್ತದೆ. ಆಗ ಬೆರಳಿನಿಂದ ಮದುವೆಯ ಉಂಗುರ ಜಾರಿ ಕೆಳಗೆ ಬೀಳ್ತದೆ. ಬೆರಳು ತೆಳ್ಳಗಾಗಿ ಉಂಗುರ ಹಿಡಿದಿರಲ್ಲ. ಆಮೇಲೆ ಎಲೀಸ್ ಜೊತೆ ಮುಖಾಮುಖಿ ಆದಾಗ ಪಾಲ್ ಹೆಂಡತಿಗಿಂತ ಗಿಡ್ಡನಾಗಿದ್ದಾನೆ ಅಂತ ಇಬ್ಬರಿಗೂ ಒಂದೇ ಸಾರಿ ಅರ್ಥ ಆಗುತ್ತೆ. ಇಬ್ಬರು ದಂಗಾಗಿ ನಿಲ್ತಾರೆ. ಆಮೇಲೆ ಇಬ್ಬರಿಗೂ ಭಯ ಆಗಿ ತಕ್ಷಣ ಆಸ್ಪತ್ರೆಗೆ ಓಡ್ತಾರೆ. ಡಾಕ್ಟರ್ಗಳು ಒಂದಾದ ಮೇಲೊಂದು ಟೆಸ್ಟ್ ಮಾಡ್ತಾರೆ. ಆದರೆ ಏನೂ ಸಿಗಲ್ಲ. ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಅಂತ ಬರುತ್ತೆ. ಪಾಲ್ ಆರೋಗ್ಯವಾಗಿದ್ದಾನೆ, ಆದರೆ ದೇಹದ ಅಳತೆಗಳು ಮಾತ್ರ ಕಡಿಮೆ ಆಗ್ತಾ ಇದೆ ಅಂತ ರಿಪೋರ್ಟ್ ಮಾಡ್ತಾರೆ. ಪ್ರಯೋಜನವಿಲ್ಲದ ಟೆಸ್ಟ್ಗಳಿಂದ ರೋಸಿ ಹೋದ ಪಾಲ್ ಡಾಕ್ಟರ್ಗಳಿಗೆ ಹೇಳದೆ ಆಸ್ಪತ್ರೆ ಬಿಟ್ಟು ಮನೆಗೆ ವಾಪಸ್ ಆಗ್ತಾನೆ. ಮುಂದಿನ ದಿನಗಳಲ್ಲಿ ಪಾಲ್ ಇನ್ನೂ ಕುಗ್ತಾನೇ ಇರ್ತಾನೆ. ಆದರೆ ಅವನದನ್ನು ತಮಾಷೆಯಾಗಿ ನಾನಿನ್ನು ಸರ್ಕಸ್ಗೆ ಹೋಗೋ ಟೈಮ್ ಆಯ್ತು ಕಣೆ ಅಂತ ಜೋಕ್ ಮಾಡ್ತಾನೆ. ಆದರೆ ಎಲೀಸ್ಗೆ ಆ ಜೋಕ್ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಪಾಲ್ ಈಗ ಟೋಫು ಬೆಕ್ಕಿನ ಗಾತ್ರಕ್ಕೆ ಬಂದಿದ್ದಾನೆ. ಬೆಕ್ಕು ಅವನ ಮೇಲೆ ಬಿದ್ದರೆ ಏನಾಗ್ತದೋ ಅಂತ ಹೆದರಿ ಟೋಫುನ ಹೊರಗೆ ಬಿಡ್ತಾಳೆ. ಜೂನ್ 30ನೇ ತಾರೀಕು. ಪಾಲ್ ಸುಮಾರು 40 ಸೆಂಟಿಮೀಟರ್ಗೆ ಕುಗ್ಗಿದ್ದಾನೆ. ಆ ದಿನ ಮನೆಯಲ್ಲಿ ಒಬ್ಬನೇ ಇದ್ದಾನೆ. ಕಿಟಕಿಯ ಗಾಜಿನ ಆಚೆ ಬೆಕ್ಕು ಕುತೂಹಲದಿಂದ ಅವನನ್ನೇ ದಿಟ್ಟಿಸ್ತಾ ಕೂತಿದೆ. ಇದ್ದಕ್ಕಿದ್ದ ಹಾಗೆ ಬಾಗಿಲು ತೆರೆಯೋ ಸದ್ದು ಕೇಳಿಸ್ತದೆ. ಪಾಲ್ ಗಾಬರಿಯಿಂದ ಓಡಿ ಮಂಚದ ಕೆಳಗೆ ಅಡಕ್ಕೊಳ್ತಾನೆ. ಅಲ್ಲಿಂದ ಇಣಿಕಿ ನೋಡಿದ್ರೆ ಅದು ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಮನೆ ತೋರ್ಸೋಕೆ ಬಂದಿದ್ದಾನೆ. ಗಂಡ ಕಾಣೆ ಆದ ಕಾರಣ ಇಲ್ಲಿರೋ ನೆನಪುಗಳನ್ನ ತಡ್ಕೊಳ್ಳೋಕೆ ಆಗದೆ ಮನೆ ಯಜಮಾನಿ ಮಾರೋಕಿಟ್ಟಿದ್ದಾರೆ ಅಂತ ಖರೀದಿದಾರರಿಗೆ ಹೇಳ್ತಾನೆ. ಎಲೀಸ್ ಮನೆಗೆ ವಾಪಸ್ ಬಂದಮೇಲೆ ಪಾಲ್ ರೇಗ್ತಾನೆ. ನನ್ನ ಅಭಿಪ್ರಾಯ ಕೇಳದೆ ಮನೆ ಮಾರೋಕಿಡ್ತೀಯಾ? ಅದಲ್ಲದೆ ನನಗೆ ಹೇಳ್ದೆ ಅವ್ರನ್ನ ಮನೆಗೂ ಕಳಿಸ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಎಲೀಸ್, ನಿನ್ಗೆ ಆಯ್ಕೆ ಇಲ್ಲ ಅಂದರೆ ನನಗೂ ಆಯ್ಕೆ ಇಲ್ಲ. ಡಾಕ್ಟರ್ ಹತ್ರ ಹೋಗೋಕೆ ನೀನು ನಿರಾಕರಿಸ್ತೀಯ. ಮನೆ ಲೋನ್ ಕಟ್ಟೋಕೆ ದುಡ್ಡು ಬೇಕು. ನೀನು ಒಬ್ಬನೇ ದುಡಿತಾ ಇದ್ದೆ, ಆದರೆ ಇವಾಗ ನೀನು ಹೊರಗೆ ಹೋಗೋಕ್ಕೂ ಆಗ್ತಿಲ್ಲ ಅಂತ ಶಾಂತವಾಗಿ ವಿವರಿಸ್ತಾಳೆ. ಅದಕ್ಕೆ ಪಾಲ್ ಕೋಪದಿಂದ, ನಾನು ಲ್ಯಾಬಿಲಿ ಆಗೋಕ್ಕೆ ತಯಾರಿಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾನೆ.
ಎಲೀಸ್ಗೆ ಮಾತೇ ಹೊರಡಲ್ಲ. ಇಷ್ಟು ಗಂಭೀರವಾದ ಪರಿಸ್ಥಿತಿಯನ್ನು ಅವನಿಗೆ ಹೇಗೆ ಅರ್ಥ ಮಾಡಿಸೋದು ಅಂತ ಗೊತ್ತಾಗಲ್ಲ. ಜುಲೈ 5ನೇ ತಾರೀಕು ಮಿಯಾ ತನ್ನ ಕುಗ್ಗಿದ ಅಪ್ಪನಿಗೆ ಡಾಲ್ ಹೌಸ್ನಲ್ಲಿ ಸುರಕ್ಷಿತವಾಗಿ ಆರಾಮಾಗಿ ಇರಲಿ ಅಂತ ಜಾಗ ಮಾಡಿಕೊಡ್ತಾಳೆ. ಪಾಲ್ ಆ ಪುಟ್ಟ ಮನೆ ನೋಡ್ಕೊಂಡು ಮಗಳ ಜೊತೆ ತಮಾಷೆ ಮಾಡ್ತಾ ಒಂದು ಗೊಂಬೆಯನ್ನು ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ಆಮೇಲೆ ಮಿಯಾಗೆ ರಾಕ್ಷಸ ಆಟ ಆಡ್ಬೇಕನ್ನಿಸ್ತದೆ. ಅಪ್ಪನ ಮೇಲೆ ಗುರ್ ಅಂತ ಕೂಗ್ತಾಳೆ. ಆದರೆ ಆ ಸಣ್ಣ ಕಿವಿಗಳಿಗೆ ಅದು ತಾಳಲಾಗದಷ್ಟು ಜೋರಾಗಿ ಕೇಳಿಸ್ತದೆ. ಮಿಯಾಗೆ ತಕ್ಷಣ ಅರ್ಥ ಆಗಿ ಸಾರಿ ಅಂತ ಹೇಳ್ತಾಳೆ. ರಾತ್ರಿ ಪಾಲ್ ಎಲೀಸ್ಲ ಕೈ ಹತ್ತಿ ಮಂಚ ಇರ್ತಾನೆ. ಅವಳ ಕೈ ಅವನಿಗೆ ಈಗ ಅಗಾಧವಾಗಿ ಕಾಣಿಸ್ತದೆ. ಜುಲೈ 10ನೇ ತಾರೀಕು ಮನೇಲಿ ಓಡಾಡೋದು ಕಷ್ಟ ಆಗ್ತಾ ಇರೋದ್ರಿಂದ ಪಾಲ್ ಫಿಶಿಂಗ್ ಸಾಮಾನಿನಿಂದ ಒಂದು ಪುಟ್ಟ ಕೊಕ್ಕೆ ಹಗ್ಗ ತಯಾರಿಸ್ಕೊಳ್ತಾನೆ. ಅಷ್ಟರಲ್ಲಿ ಟೋಫು ಒಂದು ಸಣ್ಣ ಬಾಗಿಲಿನಿಂದ ಒಳಗೆ ನುಸುಳ್ತದೆ. ಪಾಲ್ಗೆ ಭಯ ಆಗಿ ಬೆಕ್ಕಿನಿಂದ ತಪ್ಪಿಸ್ಕೊಳ್ಳೋಕೆ ಓಡ್ತಾ ಹೋಗ್ತಾನೆ. ಆದರೆ ಕೊಕ್ಕೆಗೆ ಕಾಲು ಸಿಕ್ಕೊಂಡು ಬಿದ್ದು ಗಾಯ ಮಾಡ್ಕೊಳ್ತಾನೆ. ರಕ್ತ ಆಗಿರೋ ಶರ್ಟ್ ತೆಗೆದು ಕೈಯಲ್ಲಿ ಒಂದು ಹೊಲಿಗೆ ಸೂಜಿ ಹಿಡ್ಕೊಂಡು ಡಾಲ್ ಹೌಸ್ ಕಡೆ ಓಡ್ತಾನೆ. ಆದರೆ ಟೋಫು ಬಿಡ್ಲ ಹಿಂಬಾಲಿಸ್ತಾ ಬರ್ತದೆ. ಕಡೆಗೆ ಪಾಲ್ ಬೇಸ್ಮೆಂಟ್ ಬಾಗ್ಲ ಸಂದಿಯಿಂದ ಉರುಳ್ಕೊಂಡು ಒಳ ಹೋಗ್ತಾನೆ. ಆದರೆ ಟೋಫು ಪಂಜ ಎತ್ತು ಹೊಡಿತದೆ. ಆ ಏಟಿಗೆ ಪಾಲ್ ಮೆಟ್ಲಿನಿಂದ ಬಿದ್ದು ಬೇಸ್ಮೆಂಟ್ನ ಒಂದು ಕಸದ ಬಕೆಟ್ನಲ್ಲಿ ಬೀಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಎಲೀಸ್ ಮನೆಗೆ ಬಂದು ನೆಲದ ಮೇಲೆ ರಕ್ತ ಆಗಿರೋ ಶರ್ಟ್ ನೋಡ್ತಾಳೆ. ಗಾಬರಿಯಿಂದ ಗಂಡನನ್ನು ಹುಡುಕ್ತಾ ಬೇಸ್ಮೆಂಟ್ ಕೀಳ್ತಾಳೆ. ಪಾಲ್ ಆ ಕಸದ ಬಕೆಟ್ನಿಂದ ಚೀರ್ತಾನೆ, ಕೂಗ್ತಾನೆ. ಆದರೆ ಅವನ ಪುಟ್ಟ ಧ್ವನಿ ಅವಳಿಗೆ ಕೇಳಿಸಲ್ಲ. ಟೋಫು ಕೂಡ ಅಲ್ಲಿಗೇ ಬರ್ತದೆ. ಎಲೀಸ್ಗೆ ಅವನಲ್ಲಿ ಬಿದ್ದಿರೋದು ಅರ್ಥ ಆಗಲಿ ಅಂತ ಪಾಲ್ ಬೆಕ್ಕಿನ ಗಮನ ಸೆಳೆಯೋಕೆ ಪ್ರಯತ್ನಿಸ್ತಾನೆ. ಆದರೆ ಎಲೀಸ್ ಟೋಫು ನೋಡಿ ಬೆಕ್ಕು ಅವನನ್ನು ತಿಂದುಬಿಟ್ಟಿದೆ ಅನ್ನೋ ತೀರ್ಮಾನಕ್ಕೆ ಬರ್ತಾಳೆ. ಆಮೇಲೆ ದುಃಖದಿಂದ ಮೇಲೆ ಹೋಗ್ತಾಳೆ. ಪಾಲ್ ಮಾತ್ರ ಆ ಕತ್ತಲ ಬೇಸ್ಮೆಂಟಲ್ಲಿ ಒಬ್ಬನೇ ಉಳ್ಕೊಳ್ತಾನೆ. ಇಡೀ ದಿನ ಕಸದ ಬಕೆಟ್ನಲ್ಲಿ ಕಳೆದ ಮೇಲೆ ಪಾಲ್ ತನಗೆ ತಾನೇ ಹೊಸ ಬಟ್ಟೆ ಮಾಡ್ಕೊಳ್ತಾನೆ. ಆಮೇಲೆ ಬಕೆಟ್ ಹತ್ತಿ ಹೊರಗೆ ಬರ್ತಾನೆ. ಬೇಸ್ಮೆಂಟ್ ಅವನಿಗೆ ಈಗ ಒಂದು ದೊಡ್ಡ ಅರಣ್ಯ ಥರ ಕಾಣಿಸ್ತದೆ. ಅಲ್ಲೇ ಅಡ್ಡಾಡ್ತಾ ಮೊದಲು ಬಿದ್ದಿದ್ದ ಸೂಜಿ ಹುಡುಕ್ತಗೊಳ್ತಾನೆ. ಈಗ ಅದೇ ಅವನ ಆಯುಧ. ಸ್ವಲ್ಪ ಹೊತ್ತಿನಲ್ಲಿ ಜೇಡದ ಸದ್ದು ಕೇಳಿಸ್ತದೆ. ಗಾಬರಿಯಿಂದ ಸೋರ್ತಾ ಇರೋ ಬಾಯ್ಲರ್ ಹತ್ರ ಓಡ್ತಾನೆ. ನೀರು ಕುಡಿದು ಸ್ವಲ್ಪ ಮೈ ತೊಳ್ಕೊಳ್ತಾನೆ. ಮರುದಿನ ಬೆಳಿಗ್ಗೆ ಮೇಲ್ಗಡೆ ಸದ್ದು ಕೇಳಿಸ್ತದೆ. ಪಾಲ್ ಮೆಟ್ಲ ಹತ್ರ ಓಡ್ತಾನೆ. ಗಂಟ್ಲು ಹರಿದ್ಕೊಳ್ಳೋ ಹಾಗೆ ಕೂಗ್ತಾನೆ. ಆದರೆ ಯಾರಿಗೂ ಕೇಳಿಸಲ್ಲ. ಮಿಯಾ ಅಪ್ಪನ ಹುಡ್ಕೋಕೆ ಬೇಸ್ಮೆಂಟ್ಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಎಲೀಸ್ ಬಿಡ್ಲ. ಆ ಮಾತು ಕೇಳಿಸ್ಕೊಂಡ ಪಾಲ್ಗೆ ಒಳಗಿನಿಂದ ಏನೋ ಬಲ ಬರ್ತದೆ. ಇನ್ನೂ ಹೋರಾಡಬೇಕು ಅಂತ ಅನ್ನಿಸ್ತದೆ. ಸ್ವಲ್ಪ ಹುಡುಕಾಡಿದ ಮೇಲೆ ಒಂದು ಬಿಳಿ ಚಾಕ್ ಸಿಗುತ್ತೆ. ನೆಲದ ಮೇಲೆ ದೊಡ್ಡದಾಗಿ ಪಾಲ್ ಅಂತ ಬರೀತಾನೆ. ಉಪಾಯ ಚೆನ್ನಾಗಿದೆ, ಆದರೆ ಆ ದಿನ ಯಾರೂ ಬೇಸ್ಮೆಂಟ್ಗೆ ಬರಲ್ಲ. ಆಮೇಲೆ ಹೊಟ್ಟೆ ಚುರುಗುಟ್ಲಿಕ್ಕೆ ಶುರು ಆಗುತ್ತೆ. ಊಟ ಹುಡುಕ್ತಾ ಹೋಗ್ತಾನೆ. ಅಲ್ಲೊಂದು ಇಲಿ ಬಲೆ ಕಾಣಿಸುತ್ತೆ. ಅದ್ರಲ್ಲಿ ಚೀಸ್ ಇದೆ, ಆದರೆ ಇರುವೆಗಳ ಗುಂಪು ಅದನ್ನು ಮುತ್ಕೊಂಡಿದೆ. ಅವನು ಆ ಸೂಜಿಯಿಂದ ಇರುವೆ ಓಡಿಸ್ತಾನೆ. ಆಮೇಲೆ ಒಂದು ಮೊಳೆ ಇಲಿ ಬಲೆ ಮೇಲೆ ಹಾಕಿ ಅದನ್ನು ಟ್ರಿಗರ್ ಮಾಡ್ತಾನೆ. ಚೀಸ್ ಸಿಗುತ್ತೆ, ತಿನ್ನೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಮೇಲಿಂದ ಒಂದು ಜೇಡ ಹಿಡಿದು ಕಾಟ ಕೊಡೋಕೆ ಶುರು ಮಾಡ್ತದೆ. ಪಾಲ್ ಸದ್ದು ಮಾಡಿ ಅದನ್ನು ಓಡಿಸ್ತಾನೆ. ಆಮೇಲೆ ಅಕ್ವೇರಿಯಂ ಹತ್ರ ಇರೋ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಕಣ್ಣಿಗೆ ಬೀಳ್ತದೆ. ಒಳಗೆ ಹೋಗಬೇಕು ಅಂತ ಮೊಳೆ, ಬಟ್ಟೆ ತುಂಡು, ನೀರು ತುಂಬಿದ ಬಾಟ್ಲಿ ಮುಚ್ಚಳ ಉಪಯೋಗಿಸ್ತಾನೆ. ನೀರು ತೋಯಿಸಿ ಮೆಲ್ಲಗೆ ಕಾರ್ಡ್ಬೋರ್ಡ್ ಸೀಳ್ತಾನೆ. ಬಹಳ ಸಮಯ ಹಿಡಿತದೆ. ಆಮೇಲೆ ಕೊನೆಗೂ ಒಳಗೆ ಹೋಗೋಕ್ಕೆ ಒಂದು ರಂಧ್ರ ಮಾಡ್ತಾನೆ. ಒಳಗಡೆ ಹಳೆಯ ಸಾಮಾನು, ಆಫೀಸ್ ಬಳಕೆಯ ವಸ್ತುಗಳ ನಡುವೆ ಒಂದು ಬೆಂಕಿ ಪೊಟ್ಟಣ ಕಾಣಿಸ್ತದೆ. ಆದರೆ ಅಷ್ಟು ದೂರ ತಲುಪೋಕೆ ಶಕ್ತಿ ಇಲ್ಲ. ದಾರಿ ತಡೆದಿರೋ ಒಂದು ದೊಡ್ಡ ಪುಸ್ತಕನ ಸರಿಸೋಕೆ ಆಗಲ್ಲ. ಇನ್ನು ಇಲ್ಲೇ ರಾತ್ರಿ ಕಳೆಯೋದು ಅಂತ ತೀರ್ಮಾನ ಮಾಡಿ ಒಳಗಿನ ಬಾಗಿಲು ಬಂದ್ ಮಾಡ್ಕೊಂಡು ಮಲಗ್ತಾನೆ. ಜುಲೈ 15ನೇ ತಾರೀಕು ಮೇಲ್ಗಡೆ ಸದ್ದು ಕೇಳಿಸ್ತದೆ. ಪಾಲ್ ಎಲೀಸ್ಗೆ ಕೇಳಿಸ್ಲಿ ಅಂತ ಒಂದು ಮೊಳೆ ಮತ್ತು ಪೇಪರ್ ಕ್ಲಿಪ್ ತಕ್ಕೊಂಡು ಗೋಡೆ ಬಡಿತಾನೆ. ಆದರೆ ಎಷ್ಟು ಪ್ರಯತ್ನ ಮಾಡಿದ್ರೂ ಪ್ರಯೋಜನ ಆಗಲ್ಲ. ಆಮೇಲೆ ಎಲೀಸ್ ಫೋನಲ್ಲಿ ಮಾತಾಡ್ತಿರೋದು ಕೇಳಿಸ್ತದೆ. ಮನೆ ಆಗಲೇ ಮಾರಾಟ ಆಗಿದೆ, ಶೀಘ್ರದಲ್ಲೇ ಬೇರೆ ಕಡೆ ಹೋಗಬೇಕು ಅಂತ ಗೊತ್ತಾಗುತ್ತೆ. ಕಾಯ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ ಅಂತ ಪಾಲ್ಗೆ ಅನಿಸ್ತದೆ. ದುಃಖದಿಂದ ಬೇಸ್ಮೆಂಟ್ನ ವೈನ್ ಸೆಲಾರ್ ಕಡೆ ಹೆಜ್ಜೆ ಹಾಕ್ತಾನೆ. ಬಾಟ್ಲಿಯ ಕಾರ್ಕೆ ಸೂಜಿಯಿಂದ ರಂಧ್ರ ಮಾಡಿ ಸೋರೋ ವೈನ್ ಒಂದು ತಿಂಬಲಲ್ಲಿ ತುಂಬಿಸ್ಕೊಂಡು ಕುಡ್ತಾನೆ. ಆದರೆ ಆ ಪುಟ್ಟ ದೇಹಕ್ಕೆ ಆಲ್ಕೋಹಾಲ್ ತಡ್ಕೊಳ್ಳೋಕ್ಕೆ ಆಗಲ್ಲ. ತಕ್ಷಣ ವಾಂತಿ ಶುರು ಆಗ್ತದೆ. ಅದೇ ಹೊತ್ತಿಗೆ ಜೇಡ ಹತ್ರ ಬರ್ತದೆ. ಆ ಜೇಡ ಈಗ ಮೊದಲಿಗಿಂತ ತುಂಬ ದೊಡ್ಡದಾಗಿ ಕಾಣಿಸ್ತದೆ. ಸೂಜಿ ಹಿಡ್ಕೊಂಡು ಅಕ್ವೇರಿಯಂ ಮೇಲೆ ಹತ್ತಿ ಜೇಡವನ್ನು ಯುದ್ಧಕ್ಕೆ ಕರ್ತಾನೆ. ಜೇಡ ಇದ್ದಕ್ಕಿದ್ದ ಹಾಗೆ ಎಗರಿ ಬರ್ತದೆ. ಮತ್ತೆ ಪಾಲ್ ಅಕ್ವೇರಿಯಂ ನೀರಿಗೆ ಬಿದ್ದುಬಿಡ್ತಾನೆ. ನೀರಿನಲ್ಲಿ ಮುಳುಗಿದ ಆ ಕ್ಷಣದಲ್ಲಿ ಸಮುದ್ರದಲ್ಲಿ ಈಜದ ನೆನಪು ಬಂದು ಈಜಲು ಶುರು ಮಾಡ್ತಾನೆ. ಗೋಲ್ಡನ್ ಫಿಶ್ ಅವನ ಸುತ್ತ ಈಜ್ತಾ ಇರ್ತದೆ. ಆ ನೋಟ ಅವನಿಗೆ ತಕ್ಷಣ ಸಮಾಧಾನ ಕೊಡ್ತದೆ. ಒಂದು ಕ್ಷಣ ಪ್ರಶಾಂತಿ ಸಿಗ್ತದೆ. ಮೇಲ್ ಬಂದ ಮೇಲೆ ಒಂದು ಬಕೆಟಲ್ಲಿ ಮೀನಿನ ಆಹಾರ ಸಿಗ್ತದೆ. ಅದನ್ನು ನೀರಿಗೆ ಸುರ್ತಾನೆ. ಆದರೆ ಅವನಿಗೆ ಅದನ್ನು ತಿನ್ನೋಕೆ ಮನಸ್ಸಾಗಲ್ಲ. ಆಮೇಲೆ ತನ್ನ ಅಡುಗುದಾಣಕ್ಕೆ ಹೋಗ್ತಾನೆ. ಅಲ್ಲಿ ಕತ್ಲಲ್ಲಿ ಬೇಟೆ ಆಡೋಕ್ಕೆ ಆ ಜೇಡ ಮತ್ತೆ ಕಾಯ್ತಾ ಕೂತಿದೆ. ಮತ್ತೆ ಯುದ್ಧ ಶುರು ಆಗ್ತದೆ. ಪಾಲ್ ಸೂಜಿಯಿಂದ ಹೊಡೆದು ಓಡ್ತಾನೆ. ಪುಸ್ತಕದ ಕಪಾಟ್ನ ಹಿಂದೆ ಅಡಕ್ಕೊಳ್ತಾನೆ. ಆದರೆ ಜೇಡ ಬಿಡಲ್ಲ. ಹಿಂಬಾಲಿಸ್ತಾ ಬಂದು ಗೋಡೆಗೆ ಒತ್ತಿ ಹಿಡಿದು ಬಿಡ್ತದೆ. ಪಾಲ್ ಕೈಗೆ ಸಿಕ್ಕ ಒಂದು ಮರದ ಚೂರು ತಗೊಂಡು ಜೇಡದ ಕಣ್ಣಿಗೆ ತಿವ್ತಾನೆ. ಜೇಡ ನೋವಿನಿಂದ ಹಿಂದೆ ಸರ್ತದೆ. ಆಮೇಲೆ ಪಾಲ್ ಜೋರಾಗಿ ಕೂಗ್ತಾನೆ. ಜೇಡ ಭಯದಿಂದ ಓಡ್ ಹೋಗ್ತದೆ.
ಉಸಿರು ಬಿಡ್ತಾ ಪಾಲ್ ತನ್ನ ಬಾಕ್ಸಲ್ಲಿ ಸಿಕ್ಕಿದ್ದ ಕಾಗದದ ತುಂಡುಗಳನ್ನ ಎಳೆದು ತಂದು ಮುಂದಿನ ಉಪಾಯಕ್ಕೆ ತಯಾರಾಗ್ತಾನೆ. ಕಡೆಗೆ ಬೆಂಕಿ ಪೊಟ್ಟಣ ಕೈಗೆ ಸಿಗ್ತದೆ. ತುಂಬ ಕಷ್ಟಪಟ್ಟು ಒಂದು ಕಡ್ಡಿ ಉರಿಸಿ ಆ ಪುಟ್ಟ ಜ್ವಾಲೆ ಹತ್ರ ಕೂತು ಬೆಚ್ಚಗಾಗ್ತಾನೆ. ಆಮೇಲೆ ಪಕ್ಕದಲ್ಲಿದ್ದ ಮಿಯಾಳ ಆಟದ ಗೊಂಬೆ ಸೈನಿಕನನ್ನು ನೋಡ್ತಾ ಮನಸ್ಸು ತಡ್ಕೊಳ್ಳಲ್ಲ. ನನಗೆ ಅವಳನ್ನು ನೋಡ್ಬೇಕನ್ನಿಸ್ತಾ ಇದೆ. ಅವಳಿಗೆ ಒಂದು ಮಾತು ಹೇಳು, ಅಪ್ಪ ಇನ್ನೂ ಬದುಕಿದ್ದಾನೆ, ಮತ್ತೆ ಅಪ್ಪ ಅವಳನ್ನು ತುಂಬ ಪ್ರೀತಿಸ್ತಾನೆ ಅಂತ ಆ ಸೈನಿಕನಿಗೆ ಹೇಳ್ತಾನೆ. ಜುಲೈ 20ನೇ ತಾರೀಕು. ಪಾಲ್ ಈ ದಯನೀಯ ಬದುಕನ್ನು ಎಳ್ದಾಡ್ತಾ ಇದ್ದಾನೆ. ಆದರೆ ಸೋಲೊಪ್ಕೊಳ್ಳೋ ಮನಸ್ಸಿಲ್ಲ. ಮೇಲ್ಗಡೆ ಸದ್ದು ಕೇಳಿಸ್ತದೆ. ಯಾರೋ ಒಬ್ಬ ಗಂಡಸು ಮೆಟ್ಲು ಇಳಿದು ಬೇಸ್ಮೆಂಟ್ ಬರ್ತಾ ಇದ್ದಾನೆ. ಪಾಲ್ ಓಡ್ತಾ ಗಮನ ಸೆಳೆಯೋಕೆ ಪ್ರಯತ್ನ ಮಾಡ್ತಾನೆ. ಆದರೆ ಆ ದೈತ್ಯನ ಹೆಜ್ಜೆ ಸದ್ದು ಪುಟ್ಟ ಕಿವಿಗಳಿಗೆ ಸಿಡಿಲಿನ ಹಾಗೆ ಬಡೀತದೆ. ನೋವು ತಾಳಲಾಗದೆ ಕಿವಿ ಮುಚ್ಕೊಂಡು ಕುಸ್ತಾನೆ. ಆ ಮನುಷ್ಯ ಹೋದ್ಮೇಲೆ ಅಕ್ವೇರಿಯಂ ಕಡೆ ಹೋಗ್ತಾನೆ. ಗೋಲ್ಡನ್ ಫಿಶ್ ಇರೋದಿಲ್ಲ, ಯಾರೋ ತಗೊಂಡು ಹೋಗಿದ್ದಾರೆ. ಆ ಒಂಟಿ ಸಂಗಾತಿ ಕೂಡ ಇಲ್ದಾಯ್ತು. ಪಾಲ್ನ ಮನಸ್ಸು ಇನ್ನೂ ಭಾರ ಆಗ್ತದೆ. ಆಗಸ್ಟ್ 2ನೇ ತಾರೀಕು. ಪಾಲ್ ಇನ್ನೂ ಕುಗ್ಗಿದ್ದಾನೆ. ಈಗ ಸೊಳ್ಳೆಗಳು ಅವನಿಗೆ ದೈತ್ಯಾಕಾರದಂತೆ ಕಾಣಿಸ್ತವೆ. ಒಂದು ಸೊಳ್ಳೆ ಹಾರಾಡ್ತಾ ಇರೋದನ್ನು ನೋಡ್ತಾ ಇದ್ದ ಪಾಲ್ಗೆ ಇದ್ದಕ್ಕಿದ್ದ ಹಾಗೆ ಬೇಸ್ಮೆಂಟ್ ಕಿಟಕಿ ಕಣ್ಣಿಗೆ ಬೀಳ್ತದೆ. ಅಲ್ಲಿ ಒಂದು ಸೊಳ್ಳೆ ಪರದೆ ಇದೆ. ಅದ್ರ ಮೂಲಕ ಹೊರ ಹೋಗ್ಬೋದು ಅನ್ನಿಸ್ತದೆ. ಇರೋ ಎಲ್ಲ ಶಕ್ತಿ ಒಟ್ಟು ಮಾಡಿಕೊಂಡು ಶೆಲ್ಫ್ನ ಮರದ ಕಾಲು ಹತ್ತಿ ಮೇಲಕ್ಕೆ ಏರ್ತಾನೆ. ಉಸಿರು ಸರಿ ಮಾಡ್ಕೊಂಡ್ಮೇಲೆ ಜಿಗಿದು ಗೋಡೆಯ ಕಲ್ಲಿನ ಮೇಲೆ ಇಳ್ತಾನೆ. ಆ ಕಲ್ಲುಗಳ ನಡುವಿನ ಸಂದು ಅವನಿಗೆ ಈಗ ಒಂದು ಬೆಟ್ಟದ ಕಾಲುದಾರಿಯ ಹಾಗೆ ಕಾಣಿಸ್ತದೆ. ಮೆಲ್ಲ ಮೆಲ್ಲಗೆ ತೆವಳ್ತಾ ಹೋಗ್ತಾನೆ. ಕತ್ಲಾದ್ಮೇಲೆ ಬಾಯ್ಲರ್ ಹತ್ರ ತಲುಪ್ತಾನೆ. ಅಲ್ಲೇ ಹತ್ರದಲ್ಲಿ ಒಂದು ಜೇಡದ ಗೂಡು ಕಾಣಿಸುತ್ತೆ. ಪಾಲ್ ಮತ್ತೆ ಎಚ್ಚರಿಕೆಯಿಂದ ನಿಲ್ತಾನೆ. ಜೇಡದ ಗೂಡು ತಪ್ಸ್ಕೊಂಡು ಹೋಗೋಕೆ ಪ್ರಯತ್ನ ಮಾಡ್ತಾನೆ. ಮೆಲ್ಲಗೆ ಅಡ್ಡಾದಿಡ್ಡಿ ನಡೀತಾ ಹೋಗುವಾಗ ಕಾಲು ಜೇಡದ ಬಲೆಗೆ ಸಿಕ್ಕಿಕೊಳ್ತದೆ. ಜೇಡ ಮೆಲ್ಲಗೆ ಅವನ ಹತ್ರ ಬರ್ತದೆ. ಅದು ಇನ್ನು ಸಣ್ಣ ಹುಳು ಅಲ್ಲ, ಒಂದು ದೈತ್ಯ ರಾಕ್ಷಸನ ಥರ ಕಾಣಿಸ್ತೆ. ಪಾಲ್ಗೆ ಎಷ್ಟು ಭಯ ಆಗ್ತದೆ ಅಂದರೆ ಮೈ ನಿಯಂತ್ರಣ ತಪ್ಪಿ ಹುಚ್ಚೆ ಉಯ್ಕೋಬಿಡ್ತಾನೆ. ಇನ್ನು ಜೀವನ ಮುಗ್ದೇ ಹೋಯ್ತು ಅಂತ ಕಣ್ಣು ಮುಚ್ಕೊಳ್ತಾನೆ. ಆದರೆ ಜೇಡ ಹಿಂದೆ ಸರೀತದೆ. ಕಣ್ಣು ಗಾಯವಾಗಿರೋದ್ರಿಂದ ಕಾಣಿಸ್ಲಿಲ್ವೋ ಅಥವಾ ಆ ಪುಟ್ಟ ಜೀವದ ಮೇಲೆ ಏನೋ ಕರುಣೆ ಹುಟ್ಟತೋ ಗೊತ್ತಿಲ್ಲ. ಆದರೆ ಜೇಡ ಹೊರಟು ಹೋಗ್ತದೆ. ಪಾಲ್ ನಿಟ್ಟು ಸಿರಿಬಿಡ್ತಾನೆ. ಆಮೇಲೆ ಮುಂದೆ ಸಾಗಿ ಕಿಟಕಿಯ ಸೊಳ್ಳೆ ಪರದೆ ತಲುಪ್ತಾನೆ. ಆದರೆ ಪರದೆಯ ಒಳಗೆ ತೂರಿ ಹೋಗೋಕ್ಕಾಗಲ್ಲ, ಯಾಕಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿದ್ದಾನೆ. ಇನ್ನೂ ಕಾಯಬೇಕು, ಮತ್ತೆ ಇನ್ನಷ್ಟು ಕುಗ್ಗಬೇಕು. ಆಗಸ್ಟ್ 7ನೇ ತಾರೀಕು. ಬೆಳಿಗ್ಗೆ ಕಾಲಿಗೆ ಏನೋ ಮೆತ್ತಗೆ ತಾಕಿದ ಸ್ಪರ್ಶಕ್ಕೆ ಎಚ್ಚರ ಆಗ್ತದೆ. ನೋಡಿದರೆ ಅದು ಒಂದು ಇರುವೆ. ಮತ್ತೆ ಜೇಡ ಕೂಡ ಹತ್ರ ಬರ್ತಾ ಇದೆ. ಆದರೆ ಈಗ ಪಾಲ್ ಸಾಕಷ್ಟು ಕುಗ್ಗಿದ್ದಾನೆ. ಸೊಳ್ಳೆ ಪರದೆಯ ಒಳಗೆ ತೂರಿ ಹೊರಗೆ ತಪ್ಪಿಸ್ಕೊಳ್ತಾನೆ. ಆದರೆ ಜೇಡಕ್ಕೆ ಅವನು ಹಿಂದೆ ಬರೋಕ್ಕಾಗಲ್ಲ, ಯಾಕಂದರೆ ಅದು ತುಂಬ ದೊಡ್ಡದಾಗಿದೆ. ಕಡೆಗೂ ಹೊರಗೆ ಬಂದ ಪಾಲ್ ಮೊದಲ ಬಾರಿ ತೆರೆದ ಆಕಾಶದ ಕಡೆಗೆ ನಿಲ್ತಾನೆ. ಆದರೆ ಹೊರಗಡೆ ಅಪಾಯ ಇನ್ನೂ ಜಾಸ್ತಿ ಇದೆ. ಮಣ್ಣಿನ ಮೇಲೆ ಸ್ವತಂತ್ರವಾಗಿ ನಡ್ಕೊಂಡು ಹೋಗುವಾಗ ಒಂದು ನೀರಿನ ಹನಿ ಕಣ್ಣಿಗೆ ಬೀಳ್ತದೆ. ನಿಂತು ನೋಡ್ತಾನೆ. ಆಮೇಲೆ ಒಂದು ಬಿಳಿ ಚಿಟ್ಟೆ ಅವನ ಕಡೆ ಹಾರಿ ಬರ್ತದೆ. ಅವನ ಮನಸ್ಸಿನಲ್ಲಿ ನಾನು ಆ ಪಂಜರ ಬಿಟ್ಟು ಬಂದೆ, ಇನ್ಯಾವುದಕ್ಕೂ ಭಯ ಇಲ್ಲ ಎಂಬ ಮಾತು ಕೇಳಿಸ್ತದೆ. ಚಿಟ್ಟೆ ಹಾರಿ ಹೋದ್ಮೇಲೆ ಪಾಲ್ ಆಕಾಶ ನೋಡ್ತಾನೆ. ತಾರೆಗಳು ತುಂಬಿ ತುಳುಕ್ತಾ ಇವೆ. ಮತ್ತೆ ಅವನ ಮಗಳು ಮಿಯಾ ನೆನಪಾಗ್ತಾಳೆ. ಅದೇ ಹೊತ್ತಿಗೆ ಬೇರೆ ಕಡೆ ಇರೋ ಮಿಯಾ ಕೂಡ ಅದೇ ಆಕಾಶ ನೋಡ್ತಾ ಅದೇ ತಾರೆಗಳನ್ನ ನೋಡ್ತಾ ತನ್ನ ತಂದೆನ ನೆನಪಿಸ್ಕೊಳ್ತಾರೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.